ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಮನೋವಿಹಲಾಸ. ನಮ್ಮ ಇಂದ್ರಿಯಗಳು ಸಾಕಷ್ಟು ಕೆಲಸ ಮಾಡುತ್ತವೆ. ಕಣ್ಣು ನೋಡುತ್ತದೆ, ಕಿವಿ ಕೇಳಿಸಿಕೊಳ್ಳುತ್ತದೆ, ನಾಲಿಗೆ ರುಚಿ ನೋಡುತ್ತದೆ, ಕಾಲು ನಡೆಯುತ್ತದೆ. ಇದಕ್ಕೆಲ್ಲ ಕಾರಣ ಏನು? ಈ ಎಲ್ಲ ಅಂಗಾಂಗಗಳು ತಮ್ಮಷ್ಟಕ್ಕೆ ತಾವು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ಅವುಗಳ ಹಿಂದೆ ಯಾವುದೋ ಒಂದು ಶಕ್ತಿ ಕಾರ್ಯಗಳನ್ನು ಮಾಡಿಸುತ್ತೆ. ಹೆಣ ನೋಡಿ, ಅದಕ್ಕೆ ಕಣ್ಣು, ಕಿವಿ, ಕೈ, ಕಾಲು ಎಲ್ಲ ಇರುತ್ತದೆ, ಆದರೆ ಯಾವುದೂ ಕೆಲಸ ಮಾಡುವುದಿಲ್ಲ. ಕಣ್ಣು, ಕಿವಿ, ಕೈ, ಕಾಲು ಎಲ್ಲ ಕೆಲಸ ಮಾಡಲು ಮೂಲ ಕಾರಣ ಮನಸ್ಸು. ವಿಶ್ವದ ಎಲ್ಲ ಕೆಲಸಗಳು ನಡೆಯಲು ಸೂರ್ಯ ಹೇಗೆ ಕಾರಣನೋ ಹಾಗೆ ಮನಸ್ಸಿಲ್ಲದೆ ದೇಹದ ಯಾವ ಕಾರ್ಯಗಳೂ ನಡೆಯುವುದಿಲ್ಲ. ಕೇಳಿ ಕೇಳಿ ಕಿವಿ ಮಂದಾಯಿತು, ನೋಡಿ ನೋಡಿ ಕಣ್ಣಿಗೆ ಕನ್ನಡಕ ಬಂತು, ದೇಹಕ್ಕೆ ಮುಪ್ಪಾಯಿತು, ಆದರೆ ಮನಸ್ಸಿಗೆ ಮುಪ್ಪಾಗುವುದೇ ಇಲ್ಲ. ಇದೇ ಮನಸ್ಸಿನ ವೈಶಿಷ್ಟ್ಯ. ನೀವು ಒಂದು ಸಾದಾ ಮೊಬೈಲ್ ತೆಗೆದುಕೊಂಡರೆ ಅದರಲ್ಲಿ 10ರಿಂದ 20 GB ಸಂಗ್ರಹ ಮಾಡಬಹುದು. ಸ್ಮಾರ್ಟ್ಫೋನ್ ತೆಗೆದುಕೊಂಡರೆ 200ರಿಂದ 250 GB ಸಂಗ್ರಹ ಮಾಡಬಹುದು. ಆದರೆ ಮನಸ್ಸಿನೊಳಗೆ ನೀವು ಹುಟ್ಟಿದಾಗಿನಿಂದ ಈವರೆಗೆ ಎಷ್ಟು ಚಿತ್ರಗಳನ್ನು, ಎಷ್ಟು ಸಂಗತಿಗಳನ್ನು ತುಂಬಿಕೊಂಡಿದೆ. ಆದರೂ ಇನ್ನೂ ತುಂಬಿಸಿಕೊಳ್ಳುತ್ತಲೇ ಇದ್ದೇವೆ. ಯಾವಾಗಲೂ ಖಾಲಿಯಾಗಲೇ ಇಲ್ಲ. ಒಬ್ಬ ಶ್ರೀಮಂತನಾಗಿದ್ದು, ಒಬ್ಬ ಬಡವ ಆಗಿದ್ದು, ಒಬ್ಬ ಶ್ರೇಷ್ಠ, ಇನ್ನೊಬ್ಬ ಕನಿಷ್ಠ. ಇದೇ ಮನಸ್ಸಿನಿಂದ ಸುಖ ದುಃಖಗಳಿಗೆ ಮನಸ್ಸೇ ಕಾರಣ. ಮನಸ್ಸು ಬಹಳ ವಿಚಿತ್ರ. ಒಮ್ಮೆ ಹಾಗೆ ಮಾಡಿಸುತ್ತದೆ, ಇನ್ನೊಮ್ಮೆ ಹೀಗೆ ಮಾಡಿಸುತ್ತದೆ. ಬುದ್ಧನಂತಹವನಿಗೆ ಮದುವೆ ಮಾಡಿಕೋ, ಸಾಮ್ರಾಜ್ಯ ಕಟ್ಟುವಂತ ಹೇಳಿದ್ದು ಮನಸ್ಸು. ನಂತರ ಇದೆಲ್ಲ ಬೇಡ, ಬಿಟ್ಟು ಹೋಗು ಎಂದು ಹೇಳಿದ್ದೂ ಮನಸ್ಸೇ. ಇದು ಮನಸ್ಸಿನ ಮನೋವಿಹಾರ. ಒಬ್ಬ ಮುದುಕ ಇದ್ದ. ಅವನಿಗೆ 2 ಮಕ್ಕಳು. ಇಬ್ಬರಿಗೂ ಮದುವೆ ಮಾಡಿ ದೊಡ್ಡ ದೊಡ್ಡ ಮನೆ ಕಟ್ಟಿಸಿಕೊಟ್ಟ. ತಲಾ 100 ಎಕರೆ ಹೊಲ ಬಿಟ್ಟು ತೀರಿಕೊಂಡ. ತಮ್ಮನಿಗೆ ಮೊದಲು ಗಂಡು ಮಗುವಾಯಿತು. ಅಣ್ಣನಿಗೆ ಮಕ್ಕಳಿಲ್ಲ, ಅವರ ಆಸ್ತಿಯು ತಮಗೇ ಸಿಗುತ್ತದೆ ಎಂದು ಅವ ಸಂತೋಷವಾಗಿದ್ದ. ನಂತರದ ಕೆಲವೇ ದಿನಗಳಲ್ಲಿ ಅಣ್ಣನಿಗೂ ಗಂಡು ಮಗುವಾಯಿತು. ಇದರಿಂದ ತಮ್ಮನಿಗೆ ದುಃಖವಾಯಿತು. ಹೇಗಾದರೂ ಅಣ್ಣನ ಮಗನನ್ನು ಕೊಲ್ಲಬೇಕು ಎಂದು ಬಯಸಿದ. ಒಂದು ದಿನ ಮಿಠಾಯಿ ಮಾರುವ ವ್ಯಕ್ತಿ ಆ ಊರಿಗೆ ಬಂದಾಗ ಆತನನ್ನು ಕರೆದು, ಅಣ್ಣನ ಮಗನಿಗೆ ಮಿಠಾಯಿಯಲ್ಲಿ ವಿಷ ಹಾಕಿಕೊಡು, 1 ಲಕ್ಷ ರೂಪಾಯಿ ಕೊಡ್ತೀನಿ ಎಂದ. ಅದಕ್ಕೆ ಮಿಠಾಯಿ ಮಾರುವವ, ದೇವರು ನನ್ನನ್ನು ಕಳಿಸಿದ್ದು ಮಿಠಾಯಿ ಮಾರಿ ಬದುಕುವಂತ, ವಿಷ ಮಾರಿ ಬದುಕುವಂತ ಅಲ್ಲ. ಈಗ ನನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, ಅದು ಈಗ ನಿಮ್ಮ ಬಳಿ ಇದೆ. ಅದು ನಿಮಗೆ ಸುಖ ಕೊಟ್ಟಿಲ್ಲ ಅಂದ ಮೇಲೆ ನನ್ನ ಬಳಿಗೆ ಬಂದರೂ ನನಗೂ ಅದು ಸುಖ ಕೊಡುವುದಿಲ್ಲ ಎಂದ. ಈ ಮಾತನ್ನು ಕೇಳಿ ತಮ್ಮ ದಿಗ್ಭ್ರಾಂತನಾದ. ಅಂದಿನಿಂದ ಒಳ್ಳೆಯ ಮನುಷ್ಯನಾಗಿ ಬದುಕಿದ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಕೇಳಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ.